ಇಂದು ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಗೆಲ್ಲಿ ಮೆರವಣಿಗೆ ನಡೆಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3ಕ್ಕೆ ಸರಿಯಾಗಿ ಮಳವಳ್ಳಿಯ ಗಲ್ಲಿಗಳಲ್ಲಿ ಗಿಲ್ಲಿ ಮೆರವಣಿಗೆ ಮಾಡೋದಕ್ಕೆ ಅಲ್ಲಿನ ಸ್ವಗ್ರಾಮದವರು ರೆಡಿ ಮಾಡಿಕೊಂಡಿದ್ದಾರೆ. ಹುಟ್ಟೂರಾದಂತಹ ಅಂದರೆ ಗಿಲ್ಲಿಯ ಹುಟ್ಟೂರಾದಂತಹ ದಡದಪುರದವರೆಗೆ ಸಾಗಲಿದೆ ಈ ಮೆರವಣಿಗೆಗೆ ಪೊಲೀಸರಿಂದ ಅನುಮತಿ ಕೂಡ ಪಡೆದಿದ್ದಾರೆ ಅವರ ಅಭಿಮಾನಿಗಳು, ಜೊತೆಗೆ ಸ್ವಗ್ರಾಮದ ಅಲ್ಲಿರುವಂತಹ ಎಲ್ಲ ಅಭಿಮಾನಿಗಳು, ಸ್ಥಳೀಯರು. ಕನಸು ಕಂಡಂಗೆ ಐತೆ ಇರೋದು. ನಾವು ಈ ತರ ಐತಾನೆ, ಈ ತರ ನಮ್ಮ ಐತಿಮಿ ಅನ್ನೋದು ಗೊತ್ತಿಲ್ಲ ನಮ್ಗೆ. ಯಾವುದೋ ಒಂದು ಮೂಲೆಯಲ್ಲಿದ್ದವರು ಈ ತರ ಬೆಳೆದವನೆ ಅಂತಿವ್ರ ಮಂಗ ಬಡವ್ರ ಮಂಗ ಅಂತಂದ್ರೆ ನಮ್ಗೆ ತುಂಬಾ ಖುಷಿ. ನನಗೆ ಅಂದರೆ ಹೇಳ್ಕೋಕೆ ಬಾಯಿ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದರೆ ನಾನು ಯಾವಾಗಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಇದೇ ಥರ ಅಭಿನಂದಿಸ್ತೀನಿ, ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ, ಇದೇ ಥರ ನಾನು ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರರೆ, ಅಷ್ಟೇ ನಾನು ಹೇಳ್ಬೋದು. ಸಂತೋಷ. ಸುಮಾರು ಜನ ಏನಂತೀರಾ? ತುಂಬಾ ಸಂತೋಷ ಕಣಪ್ಪ. ನನಗೆ ನನ್ನ ಮಗನಿಗೆ ಇಷ್ಟೊಂದು ಅಂದರೆ ಒಬ್ರು ಹಾಕಿಸ್ಕೊಂಡಿದ್ರು, ಅದನ್ನ ನೋಡ್ಬಿಟ್ಟು ಅಷ್ಟೊಂದು ದುಃಖ ಒಂಥರ ಇವನಿಗೆ ನೋವಾಯಿತು. ಅಂದರೆ ಈಗ ಎಲ್ಲರನ್ನೂ ನೋಡಿದ್ರೆ ಇದ್ದದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತಾಯ್ತು. ಮಾತಾಡೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ಅವ್ರು ಕಪ್ಪು ಕೊಟ್ಟಾಗ ನಾನು ಹೋಗಿ ತಪ್ಕೊಂಡಷ್ಟೇ. ಪುನಃ ಅಲ್ಲಿ ಅಂದರೆ ಅವನ ಅಭಿಮಾನಿಗಳು ಬಿಟ್ಕೊಡ್ನಿಲ್ಲ, ಅವನು ಇನ್ನೂ ಅವ್ನು ಇದು ಮಾಡಲಿಲ್ಲ. ಕರ್ನಾಟಕ ಜನತೆ ನನ್ನ ಮಗನ ಓಟ್ ಕೊಟ್ಟು ಕೈ ಹಿಡಿದಿದ್ದಾರೆ. ನಾವು ಭಾಳ ಸಂತೋಷ. ಮುಂದೂ ಹಿಂಗೆ ಇರಬೇಕು ಅಂತ ನಾವು ಬೇಡ್ಕೊತಾವನಿ. ಭಾಳ ಸಂತೋಷ ಆಯ್ತು. ಅಂಥ ಕಷ್ಟ ಯಾರಿಗೂ ಇಲ್ಲ ಬಿಡಿ. ಅಂಥ ಕಷ್ಟಪಟ್ಟವನೇ, ಅಂಥ ಕಷ್ಟಪಟ್ಟು ತಗೊಂಡೋಗಿ ಅವ್ರನ್ನ ಏತ್ಕೆ ನಿಲ್ಲಿಸೋರ್ಲ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ಸಂತೋಷ. ಬರ್ತಾರೆ, ಮಾತಾಡ್ಸುವ. ತುಂಬ ಖುಷಿ. ಚಿಕ್ಕ ವಯಸ್ಸಲ್ಲಿ ಅಂತಂದರೆ ಅವನು ರಜಾ ಕೊಡ್ತು ಅಂತಂದರೆ ಸ್ಕೂಲಲ್ಲಿ ಅವ್ನು ಹಿಡ್ದಾಗ ಕಷ್ಟ ಬಂದ್ಬಿಟ್ಟಿತ್ತು ನನಗೆ. ಅವನಿಗೆ ಕಟ್ಟಾಕುಮಂತ ಮಾಡಿದ್ವಿ. ಬೆಳಿಗ್ಗೆ ಹುಡುಗರು ಸೆಟ್ ಮಾಡ್ಕೊಂಡು ಕಟ್ತು ಅಂದರೆ ಯಾವ ಕಟ್ಟಲ್ಲಿ ಕೆರೆ ನೀರು ಮುಳುಗ್ತಾನೋ, ಯಾವ ಬಾಂಬೆ ನೀರು ಮುಳುಗ್ತಾನೋ, ಯಾವ ಮಾವಿನ ಮರ ತೆಗಿನ ಮರ ಅಂತ ನನಗೆ ಗೊತ್ತಿರಲಿಲ್ಲ. ಅದೊಂದು ಕ್ವಾಟ್ಲ ಕೊಟ್ಟಿದ್ದು. ಅದು ಬಿಟ್ಟರೆ ಇವ್ನು ಯಾವ ಇಲ್ಲ ನನ್ನ ಮಗ ಅಂತ ಕೊಟ್ಟು ಅವನಿಷ್ಟ ಆದ್ರೆ ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು ಸರ್, ಭಾಳ ಸಂತೋಷವಾಯ್ತು. ಗಿಲ್ಲಿ ನಟ ಇಷ್ಟು ಮಟ್ಟಕ್ಕೆ ಹೋಗಿ ಹಿಂಗೆ ಗಿಲ್ಲಿ ಈ ಥರ ಇದು ಮಾಡ್ತಾವನೆ, ಜನ ಬಳಕೆ ಮಾಡ್ತಾವನೆ, ಎಷ್ಟು ಬಳಗ ಬರ್ತಾವ್ರೆ ನಮ್ಮ ಬೀದಿಲಿ. ಹಿಂಗೆ ಎಲ್ಲೂ ಏನು ಇಲ್ದೇ ಗಿಲ್ಲಿ ಆಟ ಆಡ್ಕೊಂಡು ಬೀದಿ ಬೊಂಬಳೆ ನಿಂತಿದ್ದವಂಗೆ ಈ ಮಟ್ಟಕ್ಕೆ ಬಂದವನೆ ಅಂತ ನಮಗೆ ಖುಷಿ ಆಯ್ತದ ಸರ್. ಗಿಲ್ಲಿ ಆಟ ಆಡ್ತಿದ್ನಲ್ಲ ಸರ್ ಬೀದಿಲಿ. ಒಂದು ಕೋಲ್ ಇಷ್ಟುದ್ದ ತಕೊಂಡು ಒಂದು ಕೋಲ್ ತಕೊಂಡು ಹೊಡೋದು, ಚಿನ್ನಿ ಆಡೋದು, ಗಿಲ್ಲಿ ಆಡ್ತಿದ್ರಲ್ಲ ಸರ್. ಅದು ಗಿಲ್ಲಿ ಅಂತ ಕಟ್ಬಿಟ್ಮ ಸರ್. ಕಾಮಿಡಿ ಮಾಡ್ತೀನಿ ಸರ್. ಫ್ರೆಂಡ್ಗಳೊಂದಿಗೆ ಸೇರ್ಕಂದ್ರೆ ಎಲ್ಲ ಕಾಮಿಡಿ. ಒಳ್ಳೆ ನಮ್ಗೆ ಇದು ಸಮಾಧಾನ, ಗೆದ್ದು ಬಂದ ಅಂತ ನಮ್ಗೆ ಓಕೆ.